सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಬಂದೇ ಬಿಡ್ತು ವೀಕ್ಷಕರೇ. ನಮ್ಮ ಸನಾತನ ಧರ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಯುಗಾದಿ ನಮಗೆಲ್ಲರಿಗೂ ಹೊಸ ವರ್ಷ. ಯಾಕಂದ್ರೆ ಪ್ರಕೃತಿಯಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳಾಗತ್ತೆ. ಹಾಗೆ ಈ 2026ರ ಯುಗಾದಿ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯ ಬದಲಾವಣೆಗಳನ್ನ ತರಲಿ ಅಂತೇಳಿ ಜಗನ್ಮಾತೆಯಲ್ಲಿ ಬೇಡ್ಕೊಳ್ತಾ ಈ 2026ರ ಯುಗಾದಿ ಫಲ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಯುಗಾದಿ ಫಲ, ವರ್ಷ ಫಲ ಇದನ್ನೆಲ್ಲ ಯಾವುದರ ಆಧಾರದ ಮೇಲೆ, ಯಾವ ಗ್ರಹಗಳ ಆಧಾರದ ಮೇಲೆ ನಿರ್ಧಾರ ಮಾಡ್ಬೇಕಾಗತ್ತೆ ಅನ್ನೋದನ್ನ ಮೊದಲು ತಿಳಿಸ್ತೀನಿ. ನೋಡಿ, ಇವಾಗ ರವಿ ಆಗಿರಬಹುದು, ಶುಕ್ರ ಆಗಿರಬಹುದು, ಬುಧ ಆಗಿರಬಹುದು, ಕೆಲವು ತಿಂಗಳುಗಳ ಅಂದ್ರೆ ಕೆಲವು ದಿನಗಳು, ಕೆಲವು ತಿಂಗಳು ಈ ರೀತಿ ಇರ್ತಾರೆ ಒಂದು ರಾಶಿಯಲ್ಲಿ. ಆದ್ರೆ ಒಂದು ರಾಶಿಯಲ್ಲಿ ದೀರ್ಘಾವಧಿಯವರೆಗೆ ಇರುವಂತಹ ಗ್ರಹಗಳು ಅಂದ್ರೆ ರಾಹು, ಕೇತು ಮತ್ತು ಗುರು, ಶನಿ, ಈ 4 ಗ್ರಹಗಳ ಆಧಾರದ ಮೇಲೆ ವರ್ಷ ಫಲವಾಗಲಿ ಯುಗಾದಿ ಫಲವನ್ನಾಗಲಿ ನಿರ್ಧಾರ ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಯುಗಾದಿಯ ನಂತರ ಬದಲಾಗ್ತಾ ಇರುವಂತಹ ಗ್ರಹ ಅಂದ್ರೆ ತನ್ನ ಮನೆಯನ್ನ ಬದಲಾಯಿಸಿಕೊಂಡು ಮುಂದಿನ ಮನೆಗೆ ಹೋಗ್ತಾ ಇರುವಂತಹ ಮೊದಲ ಗ್ರಹ ಬಂದು ಗುರು ಗ್ರಹ ಆಗ್ತಾನೆ. ಆದ್ರೆ ಶನಿ ಗ್ರಹ ಈ ಯುಗಾದಿಯಿಂದ 2027ರ ಯುಗಾದಿಯವರೆಗೂ ಮೀನರಾಶಿಯಲ್ಲೇ ಇರ್ತಾರೆ. ಆದ್ರೆ ರಾಹು ಗ್ರಹ ಡಿಸೆಂಬರ್ ಹೊತ್ತಿಗೆ ಕುಂಭರಾಶಿ ಬಿಟ್ಟು ಮಕರ ರಾಶಿಗೆ ಹೋಗ್ತಾರೆ. ಈ ವಿಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನ ಕೊಡ್ತಾರೆ, ಯಾವ ಯಾವ ರಾಶಿಗೆ ಹೇಗೆ ಫಲವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಜೊತೆಗೆ ಅಶುಭ ಫಲವನ್ನ ಪಡೆಯುವಂತಹ ರಾಶಿಯವರಿಗೆ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ತೀನಿ. ಪರಿಹಾರಗಳು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಪರಿಹಾರಗಳನ್ನ ಮಾಡ್ತಾ ಹೋಗ್ತಾರೋ ಅವರಿಗೆ ಅಷ್ಟು ಸಮಸ್ಯೆಗಳು ಪರಿಹಾರ ಆಗತ್ತೆ. ಅಂದ್ರೆ ಕಂಪ್ಲೀಟ್ ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಬನ್ನಿ, ಹಾಗಿದ್ರೆ ದ್ವಾದಶ ರಾಶಿಗಳಿಗೆ ಈ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ಹೇಳೋದಕ್ಕೆ ನಂಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಕರ್ಕಾಟಕ ರಾಶಿಯವರಿಗೆ ಪ್ರಸ್ತುತ ಗುರುಬಲನೇ ಇಲ್ಲ. 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ತುಂಬಾ ದುಡ್ಡು ಲಾಸ್ ಆಗ್ತಾ ಇದೆ. ಹಾಗೆ ಯಾವುದೋ ಒಂದು ದೊಡ್ಡ ಮಟ್ಟದ ಹಣ ಬರ್ಬೇಕಾಗಿದೆ, ಅದ್ರ ಬರ್ತಾ ಇಲ್ಲ. ದುಡ್ದಿದ್ ದುಡ್ಡೆಲ್ಲ ಹೆಂಗೆ ಖರ್ಚಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಈ ರೀತಿ ಒಂದಷ್ಟು ಅಶುಭ ಫಲಗಳನ್ನೇ ನೀವು ಕಾಣ್ತಾ ಇದ್ದೀರಾ ಕರ್ಕಾಟಕ ರಾಶಿಯವರು. ಬಟ್ ಏನ್ ಚೇಂಜಸ್ ಆಗ್ಬೋದು ಈ ಯುಗಾದಿ ನಂತರ? ನೋಡಿ, ಈ ಯುಗಾದಿ ನಂತರ ಫಸ್ಟ್ ಬದಲಾವಣೆ ಆಗ್ತಾ ಇರುವಂತಹ ಗ್ರಹ ಅಂದ್ರೆ ಗುರುಗ್ರಹ. ಸದ್ಯಕ್ಕೆ ಗುರುಗ್ರಹ ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. 12ನೇ ಮನೆ ಅನ್ನೋದು ವ್ಯಯಸ್ಥಾನ. ಕೆಲವರು ಮನೆ ಕಟ್ಟೋದ ಕೈ ಹಾಕಿ ಇರೋಬರ ದುಡ್ಡೆಲ್ಲ ಕಳ್ಕೊಂಡಿದ್ದೀರಾ. ಕೆಲವರು ಯಾವುದೋ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೊಂಡಿದ್ದೀರಾ. ಕೆಲವರು ಇನ್ಯಾರಿಗೋ ದುಡ್ಡು ಕೊಟ್ಟು ಅವ್ರು ವಾಪಸ್ ಕೊಡದೆ ಸತಾಯಿಸ್ತಾ ಇದಾರೆ. ಇನ್ನು ಕೆಲವರಿಗೆ ದುಡಿತಾ ಇರೋ ದುಡ್ಡೆಲ್ಲ ಖರ್ಚೇ ಆಗ್ತಾ ಇದೆ. ಈ ರೀತಿ ಒಂದಷ್ಟು ಅಶುಭ ಫಲಗಳೇನಿತ್ತಲ್ಲ ಇದೆಲ್ಲ ನಿವಾರಣೆ ಆಗುತ್ತೆ. ಯಾಕಂದ್ರೆ ಗುರು ಬರ್ತಾ ಇರೋದು ನಿಮ್ಮ ರಾಶಿ ಕರ್ಕಾಟಕ ರಾಶಿ, ಗುರುವಿನ ಉಚ್ಚ ಕ್ಷೇತ್ರವಾಗಿದೆ. ತುಂಬಾ ಜನ ಹೇಳ್ತಾರೆ, ಓ ಜನ್ಮರಾಶಿ ಗುರು ಬಂದ್ರೆ ತುಂಬಾ ಕಷ್ಟ ಅಂತ. ಖಂಡಿತ ಇಲ್ಲ. ಜನ್ಮರಾಶಿಗೆ ಗುರು ಬರ್ತಾ ಇದ್ದಾನೆ ಅಂದ್ರೆ ಅದು ತುಂಬಾ ಶುಭದಾಯಕವಾದ ಸಮಯ. ಯಾಕಂದ್ರೆ ಗುರು ಅಂದ್ರೇನೆ ಅರಿವು, ಜ್ಞಾನ. ನಿಮ್ಮ ರಾಶಿ ಅಂದ್ರೆ ಅದು ನಿಮ್ಮ ಮನಸ್ಸು, ನೀವೇ. ಅಲ್ಲಿಗೆ ಗುರು ಬರ್ತಾ ಇದಾರೆ. ಗುರುಗಳು ನಮ್ಮ ಮನೆಗೆ ಬಂದ್ರೆ ಏನ್ ಮಾಡ್ತಾರೆ? ಆಶೀರ್ವಾದ ಮಾಡ್ತಾರಲ್ವಾ. ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ನಮ್ಗೆ ಎಷ್ಟು ಒಳ್ಳೇದಲ್ವಾ. ಇಂಥ ಗುರು ನಿಮ್ಮ ರಾಶಿಗೆ ಬರ್ತಾ ಇರೋದ್ರಿಂದ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ತಾ ಇದ್ದಾನೆ. ಮುಖ್ಯವಾಗಿ ಹಣದ ವಿಷಯದಲ್ಲಿ ಯಾವ ದುಡ್ಡು ನಿಮಗೆ ಬರ್ತಾ ಇಲ್ಲ, ಯಾವುದೋ ಒಂದು ಹಣ, ದೊಡ್ಡ ಮಟ್ಟದ ಹಣ ಬರೋದಿದೆ, ಆ ಹಣ ನಿಮ್ ಕೈಗೆ ಸೇರುತ್ತೆ. ಯಾವಾಗ? ಜೂನ್ 21ನೇ ತಾರೀಕಿಗೆ ಗುರುಗ್ರಹ ಕರ್ಕಾಟಕ ರಾಶಿಗೆ ಬರ್ತಾ ಇರೋದು. ಆ 21ನೇ ತಾರೀಕು, ಜೂನ್ 21ನೇ ತಾರೀಕಿನ ನಂತರ ನಿಮ್ಮ ಕೈಗೆ ಹಣ ಬಂದು ಸೇರುತ್ತೆ. ಹಾಗೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ ಆಗತ್ತೆ. ಏನಪ್ಪ ಉದ್ಯೋಗಕ್ಕೂ ಗುರು ಏನ್ ಸಂಬಂಧ? ಉದ್ಯೋಗಕಾರಕ ರವಿ ಅಲ್ವಾ? ಅಲ್ಲ.
ಹೌದು, ಉದ್ಯೋಗಕಾರಕ ರವಿ ಮತ್ತೆ ಶನಿನೇ. ಆದ್ರೆ ನಿಮಗೆ 6ನೇ ಮನೆ ಅಧಿಪತಿ ಗುರುಗ್ರಹ, ಉದ್ಯೋಗದ ಭಾವಾಧಿಪತಿ 6ನೇ ಮನೆ. 6ನೇ ಮನೆ ಅಧಿಪತಿ ನಿಮ್ಮ ರಾಶಿಗೆ ಉಚ್ಚ ಕ್ಷೇತ್ರಕ್ಕೆ ಬರೋದ್ರಿಂದ ಉದ್ಯೋಗ ಪ್ರಾಪ್ತಿ ಆಗತ್ತೆ ಈ ಜೂನ್ ನಂತರ. ಹಾಗೆ ಪ್ರಮೋಷನ್ ಆಗುವಂತ ಸಾಧ್ಯತೆ. ಕೆಲಸದಲ್ಲಿ ಇದ್ದೀರಾ, ಕಷ್ಟ ಪಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಆದ್ರೆ ಪ್ರಮೋಷನ್ ಆಗ್ತಾ ಇಲ್ಲ, ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ. ನಿಮ್ಗಿಂತ ಏನು ಕೆಲಸ ಮಾಡ್ತಾ ಇರೋರ್ಗೆಲ್ಲ ಪ್ರಮೋಷನ್ ಆಗ್ತಿದೆ. ಏನಪ್ಪಾ ಇದು ನನ್ನ ಅದೃಷ್ಟ, ಎಂತ ದುರದೃಷ್ಟವಂತ ನಾನು ಅನ್ನೋ ತರ ನಿಮ್ಗೆ ಏನಾದ್ರು ಬೇಜಾರಾಗ್ತಿದ್ರೆ ಇನ್ನ ಬೇಜಾರಿಲ್ಲ. ಜೂನ್ ನಂತರ ನಿಮ್ಗೆ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವ ಸಾಧ್ಯತೆಗಳಿದೆ. ಪ್ರಮೋಷನ್ ಆಗುತ್ತೆ, ಜೊತೆಗೆ ಸ್ಯಾಲ್ರಿ ಕೂಡ ಜಾಸ್ತಿ ಆಗುತ್ತೆ. ಗುರು ಅಂದ್ರೇನೆ ಧನಕ್ಕೆ ಕಾರಕ, ದುಡ್ಡಿಗೆ ಕಾರಕ. ದುಡ್ಡು ನಿಮ್ ಕೈಗೆ ಬರ್ತಾ ಇರುತ್ತೆ. ಕೆಲಸದಲ್ಲಿ ಅಭಿವೃದ್ಧಿ, ಇದ್ರ ಜೊತೆಗೆ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವರಿಗೆ ಬಿಸ್ನೆಸ್ ಅಲ್ಲಿ ನೀವು ಅನ್ಕೊಂಡಿದ್ದಕ್ಕಿಂತ ದುಪ್ಪಟ್ಟು ಫಲ ಸಿಗೋಕ್ ಶುರುವಾಗುತ್ತೆ, ಲಾಭ. ಯಾಕೆಂದ್ರೆ ಗುರು ಅಂದ್ರೆ ಲಾಭ ಕೊಡ್ತಾನೆ ಅನ್ಬೋದು, ಬಟ್ ಅವನು ಉಚ್ಚ ಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಅದಕ್ಕಿಂತ ನಿಮ್ಗೆ ಇನ್ನೂ ಒಂದು 5 ಪಟ್ಟು 10 ಪಟ್ಟು ನಿಮ್ಗೆ ಲಾಭ ಯಾವ ಲೆವೆಲ್ಗೆ ಬೇಕಾದ್ರೂ ಕೊಡ್ಬೋದು, ಹೇಳಕ್ಕೆ ಬರಲ್ಲ. ಅಷ್ಟು ಶುಭ ಫಲವನ್ನ ಕೊಡ್ತಾನೆ. ಇನ್ನೊಂದು ಮುಖ್ಯವಾದ ವಿಚಾರ ಏನ್ ಗೊತ್ತಾ, ನಿಮ್ ರಾಶಿಗೆ ಗುರು ಬರ್ತಾ ಇದ್ದಂಗೆ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಯಾರಿಗೆ ವಿವಾಹದ ಜೀವನದಲ್ಲಿ ನೆಮ್ಮದಿ ಇಲ್ಲ, ಸಂಗಾತಿಯ ಜೊತೆ ಕಿರಿಕಿರಿ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಆ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಕಿರಿಕಿರಿ ಜಗಳ ಎಲ್ಲ ನಿವಾರಣೆ ಆಗಿ ನಿಮ್ಮ ಸಂಬಂಧ ಗಟ್ಟಿ ಆಗುವಂಥದ್ದು. ಬಿಟ್ಬಿಟ್ಟು ಹೊರಟೋಗಿದ್ದಾರೆ, ನಿಮ್ ಜೊತೆ ಮಾತಾಡ್ತಾ ಇಲ್ಲ, ಕಮ್ಯುನಿಕೇಶನೇ ಇಲ್ಲ, ಡೈವರ್ಸ್ ವರ್ಗೂ ಹೋಗಿದೆ ಅನ್ನುವಂಥವ್ರು ಕೂಡ ಮತ್ತೆ ಒಂದಾಗುವಂತೆ ಮಾಡ್ತಾನೆ ಗುರುಗ್ರಹ. ನಿಮ್ ರಾಶಿಗೆ ಬರೋ ಗುರು 7ನೇ ಮನೆ ನೋಡ್ತಾನೆ, ಸಂಬಂಧಗಳನ್ನು ಒಂದ್ ಮಾಡ್ತಾನೆ. ಕೆಲವರು ಡೈವರ್ಸ್ ತಗೊಂಡವರು ಮತ್ತೆ ಒಂದಾಗ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಗುರು ಅಂದ್ರೆ ಏನ್ ಗೊತ್ತಾ, ತಿಳುವಳಿಕೆ. ನಮ್ಮಲ್ಲಿ ತಿಳುವಳಿಕೆ ಇಲ್ದಿದ್ದಾಗ ನಾವ್ ಏನೇನೋ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಡ್ತೀವಿ. ಎಷ್ಟೋ ಜನ ಡೈವರ್ಸ್ ತಗೊಳ್ಳೋದು ಏನಕ್ಕೆ ಗೊತ್ತಾ, ಅವರಲ್ಲಿರೋ ಅಹಂಕಾರ. ನಾನು ಹೇಳಿದ್ದೇ ನಡಿಬೇಕು ಅನ್ನೋ ಅಹಂಕಾರ, ಜೊತೆಗೆ ನೀನ್ ಹೇಳ್ದಂಗ್ ನಾನ್ ಕೇಳಲ್ಲ ಅಂದ್ರೆ ಏನೋ ಇನ್ನೊಬ್ಬರ ಹ್ಯಾಂಡ್ ಅವರಲ್ಲಿ ಇರಲ್ಲ, ಸ್ವೇಚ್ಛೆ ಅಂತ ಹೇಳ್ಬೋದು. ಸ್ವ ಇಚ್ಛೆ ಹೋಗಿ ಸ್ವೇಚ್ಛೆ ಆಗ್ಬಿಡುತ್ತೆ. ಓಕೆ, ಸ್ವ ಇಚ್ಛೆಯಿಂದನೇ ಇರ್ಬೇಕು, ಆದ್ರೆ ಸಂಬಂಧಗಳಿಗೂ ಬೆಲೆ ಕೊಡ್ಬೇಕಾಗುತ್ತೆ. ನಿಮ್ಮ ಭಾವನೆಗಳಿಗೆ ಅವರ ಭಾವನೆಗಳಿಗೆ ನೀವು ಬೆಲೆ ಕೊಟ್ಟಾಗ ಆ ಸಂಬಂಧಗಳು ಚೆನ್ನಾಗಿ ಉಳಿಯುತ್ತೆ. ಸೊ ಏನೋ ಒಂದು ತಿಳುವಳಿಕೆ ಇಲ್ಲದೆ ತಪ್ಪು ನಿರ್ಧಾರಗಳು ತಗೊಂಡ್ಬಿಟ್ಟಿದ್ದೆ, ಹೌದು ನಾನು ಹಂಗ್ ಮಾಡಬಾರ್ದಾಗಿತ್ತು ಅನ್ನೋದೆಲ್ಲ ಯೋಚನೆಗಳು ಬರುತ್ತೆ. ಮಕ್ಕಳ ಬಗ್ಗೆ ಚಿಂತೆ ಬರುತ್ತೆ, ಯಾಕಂದ್ರೆ ಮಕ್ಕಳಿಗೆ ಕಾರಕ ಗುರುಗ್ರಹ. ಹೌದು, ನನ್ನ ಮಕ್ಕಳ ಭವಿಷ್ಯಕ್ಕೆ ನಾನು ನನ್ನ ಸಂಗಾತಿ ಜೊತೆಲಿ ಇರಬೇಕು, ಈ ತರದೆಲ್ಲ ತಿಳುವಳಿಕೆಯನ್ನ ಕೊಡ್ತಾನೆ ಗುರುಗ್ರಹ. ಹಾಗಾಗಿ ಡೈವರ್ಸ್ ತಗೊಂಡವರು ಕೂಡ ಮತ್ತೆ ವಾಪಸ್ ಒಂದಾಗುವ ಸಾಧ್ಯತೆ ಇದೆ, ಆಶ್ಚರ್ಯ ಇಲ್ಲ ಇದರಲ್ಲಿ. ಇದೊಂದು ಮತ್ತೆ ಗುರುವಿನಿಂದ ನಿಮ್ಗೆ ವಿಶೇಷವಾಗಿ ಗುರುದೃಷ್ಟಿ 9ನೇ ಮನೆಗಿದೆ, ಬಹಳ ಬಹಳ ವಿಶೇಷ. 9ನೇ ಮನೆಯಲ್ಲಿ ಶನಿ ಬೇರೆ ಇದ್ದಾರೆ. ಶನಿ ಪರಮಾತ್ಮ ಆಧ್ಯಾತ್ಮದ ತುದಿಯನ್ನ ತಲುಪೋದಕ್ಕೆ ಸಹಾಯ ಮಾಡ್ತಾನೆ. ನಿಮ್ಮಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ. ಪೂಜೆ ಮಾಡ್ಬೇಕು, ನಾನು ದೇವ್ರ ಪೂಜೆ ಮಾಡ್ಬೇಕು, ಯಾರೋ ಒಬ್ರು ಏನೋ ವ್ರತ ಮಾಡ್ತಾ ಇದಾರೆ, ನಾನು ಮಾಡ್ಬೇಕಲ್ಲ, ಯಾರೋ ಒಬ್ರು ಪೂಜೆ ಮಾಡ್ತಾ ಇದಾರೆ ನಾನು ಮಾಡ್ಬೇಕು, ಹೇಳಿಸ್ಕೊಳ್ತೀರಾ, ತಿಳ್ಕೊಳ್ತೀರಾ, ಒಂದಷ್ಟು ಕಲ್ತು ಮನೆಯಲ್ಲಿ ವಿಶೇಷವಾದ ಪೂಜೆಗಳನ್ನ ಮಾಡಕ್ ಶುರು ಮಾಡ್ತೀರಾ. ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ. ಪ್ರತಿದಿನ ಬೆಳಗ್ಗೆ ಬೇಗ ಹೇಳಕ್ ಶುರು ಮಾಡಿ, ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ. ತುಂಬಾ ಬೇಗ ಹೇಳಕ್ ಆಗದಿರೋ ಸೂರ್ಯೋದಯಕ್ಕೂ ಮುನ್ನ ನೋಡಿ, ಇವಾಗ ಸೂರ್ಯೋದಯ ಆಗ್ತಾರೆ ತುಂಬಾ ಲೇಟ್, 6:30 ಮೇಲೆ. ಅಟ್ಲೀಸ್ಟ್ 6 ಗಂಟೆಗಾದ್ರು, 5:30ಗಿದ್ರೆ ಇನ್ನೂ ಒಳ್ಳೇದು, 5 ಗಂಟೆಗಿದ್ರೆ ಇನ್ನೂ ಒಳ್ಳೇದು. ಅರುಣೋದಯ ಅಂತ ಹೇಳ್ತಾರೆ, ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಅರುಣ ಬರ್ತಾನೆ. ಆ ಅರುಣೋದಯದಲ್ಲಿ ಇದ್ರೆ ಬಹಳ ಶುಭ. ಹಾಗೆ ದಿನಾ ಮನೆಯಲ್ಲಿ ಒಂದು ಸಣ್ಣದಾಗಿ ಪೂಜೆ, ಒಂದಿಷ್ಟು ಮಂತ್ರ ಕಲ್ತ್ಕೊಂಡು ಹೇಳ್ಕೊಳ್ಳಿ. ಅಯ್ಯೋ ನಮಗ್ ಮಂತ್ರ ಬರಲ್ಲಪ್ಪ, ನಾವೆಲ್ಲ ಏನು ಅಧ್ಯಾತ್ಮದ ಬಗ್ಗೆ ನಮ್ಗೇನು ಗೊತ್ತಿಲ್ಲ, ವೇದ ಪಾರಂಗತರಲ್ಲ, ಸಣ್ಣ ಪುಟ್ಟದ ಮಂತ್ರ ನೀವು ಪ್ಲೇ ಮಾಡಿ ಸಾಕು. ಮೊಬೈಲಲ್ಲಿ ಎಲ್ಲ ಸಿಗುತ್ತೆ, ಬೇರೆದೆಲ್ಲ ಏನು ಸಿಗುತ್ತಲ್ವಾ. ಹಾಗೆ ಇವಾಗ ಲಕ್ಷ್ಮಿ ಅಷ್ಟೋತ್ತರ ಪ್ಲೇ ಮಾಡಿ, ಲಕ್ಷ್ಮಿ ವಿಗ್ರಹ ಕುಂಕುಮಾರ್ಚನೆ ಮಾಡಿ. ಸರಸ್ವತಿ ಅಷ್ಟೋತ್ತರ ಪ್ಲೇ ಮಾಡಿ, ಸರಸ್ವತಿ ವಿಗ್ರಹ ಕುಂಕುಮಾರ್ಚನೆ ಮಾಡಿ. ಅದನ್ನ ಕೇಳ್ತಾ ಕೇಳ್ತಾ ಬಂದ್ಬಿಡುತ್ತೆ ನಿಮ್ಗೆ. ಈ ತರ ಒಂದಿಷ್ಟು ಬದಲಾವಣೆಗಳು ನಿಮ್ ಲೈಫಲ್ಲಿ ಮಾಡ್ಕೊಂಡ್ರೆ ಎಂಥ ಅದ್ಭುತ ನಡೆಯುತ್ತೆ ಗೊತ್ತಾ. ಮನುಷ್ಯ ಏನು ತುಂಬಾ ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ಎಲ್ಲ ದೇವ್ರು ಕೊಟ್ಬಿಡ್ಬೇಕು. ನಾನೊಂದ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಅಲ್ಲೋಗಿ ಅಪ್ಲಿಕೇಶನ್ ಹಾಕಿ ಬರ್ತೀನಿ, ಅವ್ನ್ ಕೊಟ್ಬಿಡ್ಬೇಕು ನನಗೆ ಬೇಗ. ಇಲ್ಲ ಅಂದ್ರೆ ಅಯ್ಯೋ ನಾನು ಎಷ್ಟು ದೇವಸ್ಥಾನ ತಿರ್ಗಿದ್ದೀನಿ, ದೇವ್ರು ನಂಗೆ ಏನು ಕೊಡಲಿಲ್ಲ ಅಂತಾರೆ. ಅದೆಲ್ಲ ಭಕ್ತಿಯಿಂದ ನೀವು ಹೇಗೆ ಈಗ ನಿಮ್ ಮನೆಗೆ ಬಂದವ್ರನ್ನ ನೀವು ಎಷ್ಟು ಚೆನ್ನಾಗಿ ಉಪಚಾರ ಮಾಡ್ತೀರೋ ಅಷ್ಟು ಅವರಿಂದ ಪ್ರೀತಿ ಸಿಗುತ್ತಲ್ವಾ. ಹಾಗೆ ದೇವ್ರಂದ್ರು ಕೂಡ ಹಾಗೇನೇನೆ. ದೇವ್ರ ಮನೇಲಿ ಒಂದಿಷ್ಟು ಫೋಟೋ ಇಟ್ಟಿರ್ತೀರಾ, ಆ ಕಡೆ ತಿರುಗೂ ನೋಡಲ್ಲ. ಕೆಲವರು, ಎಲ್ಲರೂ ಅಂತ ಹೇಳ್ತಲ್ಲ, ಕೆಲವರೆಲ್ಲ ತುಂಬಾ ಆಧ್ಯಾತ್ಮದ ಕಡೆಗೆ ಗಮನ ಹರಿಸ್ತಿದ್ದಾರೆ.
ಅದೇ ಈಗ ಕರ್ಕಾಟಕ ರಾಶಿಯವ್ರಿಗೆ ಅಂತ ಒಂದು ಬದುಕು ಬರುತ್ತೆ. ನಿಮ್ ಲೈಫ್ ಅಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ. ದೇವ್ರ ಮೇಲೆ ನಂಬಿಕೆ ಇಲ್ದಿರೋರು ಕೂಡ ದೇವ್ರು 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 ಪೂಜೆ ಇವುಗಳ ಕಡೆ ಗಮನ ಕೊಡುವಂಥದ್ದು. ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತೀರಾ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೋಪ ತಾಪಗಳು ಕಮ್ಮಿ ಆಗ್ಬಿಡುತ್ತೆ. ಹೌದಪ್ಪ, ಯಾರ ಮೇಲೆ ಕೋಪ ಮಾಡ್ಕೋಬಾರ್ದು. ನಮ್ ಲೈಫ್ ಅಲ್ಲಿ ಯಾರು ಶಾಶ್ವತ ಅಲ್ಲ, ಇರೋ ತನಕ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು. ಈ ಒಂದು ತಿಳುವಳಿಕೆನ ಗುರು ಕೊಡ್ತಾನೆ. ಹಾಗೆ ಆ ಈ ವರ್ಷದ ವಿಶೇಷ ಏನಂದ್ರೆ, ಈ ಜೂನ್ 21ನೇ ತಾರೀಕಿಗೆ ಗುರು ನಿಮ್ ರಾಶಿಗೆ ಬಂದ್ಮೇಲೆ ಒಂದಷ್ಟು ಶಾಪಿಂಗ್ ಅಲ್ಲೆಲ್ಲ ಮಾಡ್ತೀರಾ. ಒಡವೆ, ಚಿನ್ನಕ್ಕೆ ಕಾರಕ ಗುರುಗ್ರಹ, ಚಿನ್ನ ಖರೀದಿ ಮಾಡ್ತೀರಾ, ಮತ್ತೆ ವಸ್ತ್ರ ಖರೀದಿ ಮಾಡ್ತೀರಾ. ಯಾಕಂದ್ರೆ ಶುಭ ಕಾರ್ಯಗಳಾಗಬಹುದು, ಅಥವಾ ನಿಮ್ಗೆ ದುಡ್ಡು ಬರಕ್ ಶುರುವಾಗುತ್ತೆ. ದುಡ್ಡು ಬರಕ್ ಶುರುವಾದಾಗ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ತೀರಲ್ವಾ. ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣವನ್ನ ಮಾಡ್ತೀರಾ. 9ನೇ ಮನೆ ದೂರದ ಪ್ರಯಾಣವನ್ನ ತೋರಿಸ್ತಾ ಇದೆ. 7ನೇ ಮನೆ ಕೂಡ ದೂರ ಪ್ರಯಾಣ, ಹೊರ ರಾಜ್ಯಗಳಿಗೆ, ಹೊರ ದೇಶಗಳಿಗೆ ಹೋಗುವಂಥದ್ದು. ಅದರಲ್ಲೂ ಹೊರ ರಾಜ್ಯಗಳಿಗೆ, ಜ್ಯೋತಿರ್ಲಿಂಗಗಳು ಅಥವಾ ತುಂಬಾ ಒಂದು ಬಹಳ ಶಕ್ತಿಯುತವಾದಂತಹ ದೇವಾಲಯಗಳಿಗೆ ನೀವು ಪ್ರಯಾಣ ಮಾಡ್ತೀರಾ. 2026 ಜೂನ್ ನಂತರ ಬಹಳ ವಿಶೇಷ ಅಲ್ವಾ. ಎಲ್ರಿಗೂ ಅನುಗ್ರಹ ಸಿಗಲ್ಲ. ಶಕ್ತಿ ಪೀಠಗಳಿಗೆ ಹೋಗ್ಬೇಕು ಅಂದ್ರೂ ಅದು ಎಲ್ರಿಗೂ ಆಗಲ್ಲ. ಜ್ಯೋತಿರ್ಲಿಂಗಗಳ ದರ್ಶನ ಪಡೆಯೋದು ಕೂಡ ಎಲ್ರಿಗೂ ಸಾಧ್ಯ ಆಗಲ್ಲ. ದುಡ್ಡಿದ್ದವರು ಕೂಡ ಎಷ್ಟೋ ಜನಕ್ಕೆ ಹೋಗಕ್ ಆಗಲ್ಲ ಅಲ್ವಾ. ಆದ್ರೆ ಅಂತಹ ಅದೃಷ್ಟ, ಅದೆಲ್ಲ ಪುಣ್ಯ. ಅಂತಹ ಪುಣ್ಯಮಯವಾದಂತಹ ಒಂದು ಕಾರ್ಯಗಳು ನೀವು ಮಾಡುವಂತದ್ದಾಗತ್ತೆ. ಮನೆಯಲ್ಲಿ ವಿಶೇಷವಾದ ಯಜ್ಞ ಯಾಗಾದಿಗಳನ್ನ ಮಾಡುವಂಥದ್ದು, ಹರಕೆಗಳಿದ್ರೆ ತೀರಿಸುವಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ. ಗುರುವಿನ ದೃಷ್ಟಿ ಪಂಚಮಕ್ಕಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬಾ ತುಂಬಾ ಚೆನ್ನಾಗಿದೆ. ಯಾವುದೇ ಒಂದು ವಿದ್ಯಾಭ್ಯಾಸದಲ್ಲಿ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬಹುದು, ಇಂಜಿನಿಯರಿಂಗ್ ಆಗಿರಬಹುದು, ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀರಾ, PhD ಮಾಡ್ತಾ ಇದ್ದೀರಾ, ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭ ಫಲ. ಯಾಕಂದ್ರೆ 5ನೇ ಮನೆ ಅನ್ನೋದು ಅಲ್ಟಿಮೇಟ್ ನಾಲೆಡ್ಜ್. ನೀವು ಡಿಗ್ರಿ ಮಾಡ್ತೀರಾ, ಡಬಲ್ ಡಿಗ್ರಿ ಮಾಡ್ತೀರಾ, ಎಲ್ಲ ಅಲ್ಟಿಮೇಟ್ ನಾಲೆಡ್ಜ್ ಅಂತ ಹೇಳ್ಬೋದು 5ನೇ ಮನೆ. 5ನೇ ಮನೆ ಮೇಲೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅವಕಾಶಗಳು ಸಿಗುತ್ತೆ. ನೀವು ಬಯಸಿದಂತಹ ಕಾಲೇಜಸ್ ಸಿಗುತ್ತೆ, ನೀವು ಬಯಸಿದಂತಹ ಯೂನಿವರ್ಸಿಟಿನೇ ಸಿಗುತ್ತೆ. ಹಾಗೆ ನಿಮ್ಗೆ ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ನೀವು ಅನ್ಕೊಂಡಾಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಈ ತರ ಮತ್ತೆ ಓದೋದ್ರಲ್ಲಿ ತುಂಬಾ ಆಸಕ್ತಿ ಬಂದ್ಬಿಡುತ್ತೆ. ಓದ್ಬೇಕು ಓದ್ಬೇಕು ಓದ್ಬೇಕು, ಪುಸ್ತಕಗಳನ್ನ ಇಟ್ಕೊಂಡು ಓದ್ತಾ ಕುತ್ಕೊಳ್ಳೋದು. ಈ ತರ ಬಹಳಷ್ಟು ಒಳ್ಳೆ ಬದಲಾವಣೆಗಳು ಕರ್ಕಾಟಕ ರಾಶಿಯವ್ರಿಗಾಗತ್ತೆ. ಆಮೇಲೆ ಮನೆಯಲ್ಲಿ ಬಡತನ, ದಾರಿದ್ರ್ಯ ನಿವಾರಣೆ ಆಗುತ್ತೆ, ಸಂಕಷ್ಟಗಳು ದೂರವಾಗುತ್ತೆ. ಸಾಲ ಮಾಡ್ಕೊಂಡಿದ್ದೀರಾ, ತುಂಬಾ ಸಾಲದಲ್ಲಿ ಒದ್ದಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅಂತವ್ರು ನಿಮ್ಮ ಸಾಲದ ಬಾಧೆಯಿಂದ ಮುಕ್ತರಾಗ್ತೀರಾ. ಸಾಲ ನಿವಾರಣೆ ಆಗ್ಬಿಡುತ್ತೆ ನಿಮ್ಗೆ. ಹೀಗೆ ಬಹಳಷ್ಟು ಶುಭ ಫಲಗಳು ಉದ್ಯೋಗದಲ್ಲಿ ಆಗಿರ್ಬೋದು, ಮತ್ತೊಂದ್ರಲ್ಲಿ ಎಲ್ಲಾದ್ರಲ್ಲೂ ಅನುಕೂಲ ಆಗುತ್ತೆ. ಇನ್ನು ಈ ಗುರು ಗ್ರಹ ಏನ್ ಮಾಡ್ತಾನೆ ಅಂದ್ರೆ, ಅಕ್ಟೋಬರ್ 31ನೇ ತಾರೀಕಿಗೆ ಸಿಂಹ ರಾಶಿಗೆ ಹೋಗ್ತಾನೆ. ಜನವರಿ 2027ರವರೆಗೂ, ಅಂದ್ರೆ ಜನವರಿ 26, 2027 ಅಲ್ಲಿವರೆಗೂ ಸಿಂಹ ರಾಶಿಯಲ್ಲೇ ಇದ್ದು ವಾಪಸ್ 2027ರ ಜನವರಿ 26ನೇ ತಾರೀಕಿಗೆ ನಿಮ್ ರಾಶಿಗೆ ಬರ್ತಾರೆ. ಏನು ವ್ಯತ್ಯಾಸ ಆಗಲ್ಲ. ಯಾಕಂದ್ರೆ ಇಲ್ಲಿ 2ನೇ ಮನೇಲಿದ್ರು ಗುರು ಗ್ರಹ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇರೋದು. ಹಾಗಾಗಿ ಏನು ನೆಗೆಟಿವ್ ಬದಲಾವಣೆಗಳಾಗಲ್ಲ, ಎಲ್ಲಾ ಪಾಸಿಟಿವ್. ಹಣಕಾಸಿನ ವಿಷಯದಲ್ಲಿ ಅನುಕೂಲ, ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ ಒಂದು ಬದಲಾವಣೆ ಏನಾಗುತ್ತೆ, ಈ ಯುಗಾದಿ ನಂತರ ಡಿಸೆಂಬರ್ 26ನೇ ತಾರೀಕಿಗೆ ಅಷ್ಟಮದಲ್ಲಿದ್ದಂತ ರಾಹು 7ನೇ ಮನೆಗೆ ಬರ್ತಾರೆ. ಬಟ್ ಅಷ್ಟಮದಲ್ಲಿದ್ದ ರಾಹುವಿಗೆ ಹೋಲಿಕೆ ಮಾಡಿದಾಗ 7ನೇ ಮನೆಯ ರಾಹು ಫಾರ್ ಬೆಟರ್. ಯಾಕಂದ್ರೆ ಅಷ್ಟಮದಲ್ಲಿ ರಾಹು ಆಕಸ್ಮಿಕವಾಗಿ ಅವಘಡಗಳು, ತೊಂದರೆಗಳು ಇದನ್ನೆಲ್ಲ ಮಾಡ್ತಾನೆ. ಈಗ ಆಲ್ರೆಡಿ ಅಷ್ಟಮದಲ್ಲಿರೋ ರಾಹುವಿನಿಂದಾಗಿ ಸಾಕಷ್ಟು ಇಂತಹ ಸನ್ನಿವೇಶಗಳಾಗಿದೆ ನಿಮ್ಮ ಜೀವನದಲ್ಲಿ. ಬಟ್ 7ನೇ ಮನೆಗೆ ರಾಹು ಬರ್ತಾನೆ ಡಿಸೆಂಬರ್ 26ನೇ ತಾರೀಕಿಗೆ. ಆ ಡಿಸೆಂಬರ್ ಮೇಲೆ ಸ್ವಲ್ಪ ರಾಹು ದೃಷ್ಟಿ 2ನೇ ಮನೇಲಿ ಇರುತ್ತೆ. ಬಟ್ ಗುರುನು ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಹಾಗಾಗಿ ರಾಹುವಿನ ಎಫೆಕ್ಟ್ ಜಾಸ್ತಿ ಇರಲ್ಲ. ಬಟ್ ತುಂಬಾ ಟ್ರಾವೆಲ್ ಮಾಡ್ತೀರ, ತಿರುಗೋದು, ಒಳ್ಳೆ ಕಾರ್ಯಕ್ಕೂ ತಿರುಗುವಂಥದ್ದು, ಬೇಡದೇ ಇರೋದಕ್ಕೂ ವೇಸ್ಟ್ ಆಗಿ ಕೂಡ ಟ್ರಾವೆಲ್ ಮಾಡೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಅದರಿಂದ ರಾಹು ಸ್ವಲ್ಪ ಡಿಸೆಂಬರ್ ಮೇಲೆ ನಿಮ್ಮ ತಿರುಗಾಟ, ಟ್ರಿಪ್ ಹೋಗೋದು, ಸ್ವಲ್ಪ ಪ್ರಯಾಣದಿಂದಾಗಿ ಸ್ವಲ್ಪ ಖರ್ಚು ಮಾಡಿಸ್ತಾನೆ. ವೇಸ್ಟ್ ಆಗಿ ಖರ್ಚು ಮಾಡ್ಬಿಡಿ. ಅಂದ್ರೆ ವ್ಯರ್ಥವಾದ ಪ್ರಯಾಣ ಬೇಡ. ನಾನು ಹೇಳೋದು ತುಂಬಾ ಅವಶ್ಯಕತೆ ಇದೆ ಅಂತಂದಾಗ ಅಂತ ಓಕೆ. ಸುಮ್ನೆ ವೇಸ್ಟ್ ಆಗಿ ಸುಮ್ನೆ ಓಡಾಡ್ತಾ ಇರೋದು, ಬೇರೆ ಬೇರೆ ಊರುಗಳಿಗೆ ಹೋಗೋದು ಸುಮ್ನೆ, ಅದೆಲ್ಲ ಬೇಡ. ಯಾಕಂದ್ರೆ ಏನಾಗುತ್ತೆ, ರಾಹು ನಿಮ್ಗೆ 7ನೇ ಮನೆಗೆ ಬಂದ್ಮೇಲೆ ಸ್ವಲ್ಪ ನಿಮ್ಗೆ ಜಾಸ್ತಿ ಟ್ರಾವೆಲ್ ಮಾಡೋ ಹುಚ್ಚು ಬಂದ್ಬಿಡತ್ತೆ. ಅವಾಗ ಮನೆ ಕಡೆ ಗಮನ ಕೊಡಲ್ಲ. ಮನೇಲಿರೋ ಕೆಲಸಗಳು ಮತ್ತೆ ನಿಮ್ಮ ಉದ್ಯೋಗದ ಕಡೆ ಸ್ವಲ್ಪ ಗಮನ ಕಮ್ಮಿ ಆಗ್ಬಿಡುತ್ತೆ. ಹಾಗಾಗಿ ರಾಹುವಿನ ಎಫೆಕ್ಟ್ ಜಾಸ್ತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಏನಿಲ್ಲ, ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳಿ. ರಾಹು ಎಫೆಕ್ಟ್ ಹೇಗೆ ಅಂದ್ರೆ, ಒಳ್ಳೇದಕ್ಕೆ ಒಳ್ಳೇದು, ಕೆಟ್ಟದ್ದಾದ್ರೆ ಕೆಟ್ಟದ್ದು.
ಹಾಗಾಗಿ ರಾಹು ಪಾಸಿಟಿವ್ ಆಗಿದ್ಬಿಟ್ರೆ ತುಂಬಾ ಶುಭ. ಪಾಸಿಟಿವ್ ಆಗಿದ್ರೆ ಅವನಷ್ಟು ಶುಭ ಫಲ ಬಹುಶಃ ಯಾರು ಕೊಡಲ್ವನ, ಅಷ್ಟು ಅನುಕೂಲಗಳನ್ನ ಕೊಟ್ಬಿಡ್ತಾನೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ರಾಹುವಿಗೆ ಪ್ರತಿದಿನ ಈಗಲಿಂದಾನೆ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ ಮತ್ತು ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೊಳ್ತಾ ಹೋಗಿ. ಇನ್ನು ಶನಿ ಗ್ರಹ ಭಾಗ್ಯದಲ್ಲಿದ್ದಾನೆ, ಭಾಗ್ಯಸ್ಥಾನದಲ್ಲೇ ಇರ್ತಾನೆ, ಭಾಗ್ಯವನ್ನ ಕಿತ್ಕೊಳ್ತಾ ಇದ್ದಾನೆ. ಇನ್ನೇನ್ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ಲಪ್ಪ ಅನ್ನೋ ತರ ಆಗ್ತಾ ಇದೆ. ಬಟ್ ಏನ್ ಬದಲಾವಣೆ ಏನ್ ಗೊತ್ತಾ, ಈ ಶನಿ ಮೇಲೆ ಗುರುದೃಷ್ಟಿ ಬೀಳುತ್ತೆ ಜೂನ್ 21 ಮೇಲೆ. ಅಲ್ಲಿಗೆ ಶನಿಯ ನೆಗೆಟಿವ್ ಫಲ ಕಮ್ಮಿ ಆಯ್ತು. ಯಾವಾಗ ಈಗಿರೋದು ಗುರು ಮನೇಲೆ, ಆ ಗುರು ದೃಷ್ಟಿ ಉಚ್ಚ ಕ್ಷೇತ್ರದಲ್ಲಿ ಕುತ್ಕೊಂಡು ಯಾವಾಗ ಗುರು ಶನಿನ ನೋಡ್ತಾನೆ, ಆವಾಗ ಗುರುವಿಗೆ ಒಂದು ಋಣಿಯಾಗಿ ಇರ್ತಾನೆ ಶನಿ ಗ್ರಹ. ಯಾಕಂದ್ರೆ ಇರೋದು ಗುರು ಮನೆಯಲ್ಲೇ. ಈಗ ನಾವು ಒಬ್ರು ಮನೇಲಿ ಇದೀವಿ, ಅವ್ರು ನಮ್ಮನ್ನ ಯಾವಾಗ್ಲೂ ಅಬ್ಸರ್ವ್ ಮಾಡ್ತಿದ್ದಾರೆ ಅಂದ್ರೆ ನಾವು ಹೆಂಗಿರ್ತೀವಿ, ಇಷ್ಟ ಬಂದಂಗೆ ಇರಕ್ಕಾಗತ್ತಾ? ಅವ್ರಿಗೆ ಇಷ್ಟ ಆಗೋ ತರ ಇರ್ತೀವಿ, ಕರೆಕ್ಟಾ? ಸೇಮ್ ಅದೇ ತರ ಗುರುಗೆ ಇಷ್ಟ ಆಗೋ ರೀತಿಯಲ್ಲಿ ಶನಿ ಇರ್ತಾರೆ. ಹಾಗಾಗಿ ಈ ಒಂದು ಏನೋ ಒಂದು ಕೈಗೆ ಬಂದಿದ್ ಬಾಯಿಗೆ ಬರ್ತಾ ಇಲ್ಲ, ಆ ತರದ್ದೆಲ್ಲ ಸಾಲ್ವ್ ಆಗುತ್ತೆ. ನೀವು ಅನ್ಕೊಂಡ ಆಸೆಗಳು ಈಡೇರುತ್ತೆ. ಎಲ್ರಿಗೂ ಶುಭವಾಗಲಿ.